ಸರ್ಪ್ರೈಸ್ ಸರ್ಪ್ರೈಸ್! ನಾನು ನಿಮ್ ತರ ಬಂಕ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟೆ. ಸ್ಟುಡಿಯೋ ಬಂಕ್ ಮಾಡಿ ಅಡ್ಡ ಸುತ್ತಾ ಇದ್ದೀನಿ. ನಾವಿವತ್ತಿದ್ದೀವಿ ಊಲಾಲಾ ವಂಡರ್ಲಾದಲ್ಲಿ. ಸೊ ಇಲ್ಲಿಂದಾನೆ ಇವತ್ತಿನ ನಿಮ್ ಅಡ್ಡ ದಿಡ್ಡಿ. ಇದು ಯಂಗ್ ಜಿಂದಗಿ. ನಮ್ ಶೋನಲ್ಲಿ ನಿಮ್ಗೋಸ್ಕರ ಇವತ್ ಕಾಯ್ತಾ ಇದ್ದಾರೆ ನನಗೂ ಒಬ್ಬ ಗೆಳೆಯ ಬೇಕು ಅನ್ನೋ ಹುಡುಗಿರು, ಹುಡುಗ ಅಂತ ಹಾಡಿದ ಹುಡುಗಿ, ಡಾನ್ಸ್ ನೇ ಬ್ರೇಕ್ ಮಾಡೋ ಕ್ರೇಜಿ ಟ್ಯಾಲೆಂಟ್, ಬೆರ್ರಿ ಹಾರೋ ಅರ್ಬನ್ ನಿಂಜಾ. ಮೊನ್ನೆ ತಾನೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ, ಆದ್ರೆ ಎಷ್ಟು ಬೇಗ ಒಂದ್ ತಿಂಗಳು ಆಗೋಯ್ತಲ್ವಾ? ಕ್ಯಾನ್ ಯು ಬಿಲೀವ್ ದ್ಯಾಟ್ ಇಟ್ಸ್ ಆಲ್ರೆಡಿ ದ ಮಂತ್ ಎಂಡ್ ನೌ. ಲಾಸ್ಟ್ ವೀಕ್ ನಾನು ನಿಮಗೆ ಸಿಕ್ಕಿದ್ದೆ, ಎಷ್ಟು ಬೇಗ 1 ವೀಕ್ ಜೊಕ್ ಅಂತ ಪಾಸ್ ಆಗಿ ಈಗ ನೆಕ್ಸ್ಟ್ ವೀಕಿಗೆ ಬಂದ್ಬಿಟ್ಟಿದ್ದೀವಿ. ಲಾಸ್ಟ್ ವೀಕ್ ನಾನು ನಿಮ್ಗೆ ಹೇಳಿದ್ದೆ ಹುಡುಗರ ಸೈಡ್ ಆಫ್ ದ ಸ್ಟೋರಿ, ನಿಮ್ಗೆ ಯಾವ ಥರ ಹುಡುಗಿ ಬೇಕು ಅಂತ. ಈ ವಾರ ಗರ್ಲ್ ಸೈಡ್ ಆಫ್ ದ ಸ್ಟೋರಿ. ಐ ಆಮ್ ಸೋ ಎಕ್ಸೈಟೆಡ್. ಹುಡುಗಿರ್ನೆಲ್ಲ ಹೋಗಿ ಕೇಳಿದ್ವಿ ನಿಮ್ಗೆ ಯಾವ ಥರ ಹುಡುಗರು ಬೇಕು ಅಂತ. ರಿಯಾಕ್ಷನ್ ಪ್ಲೀಸ್. ನಂಗೆ ಸಿಗೋ ಹುಡುಗ ತುಂಬ ಕೇರಿಂಗ್ ಆಗಿರಬೇಕು. ಕೇರಿಂಗ್ ಲವಿಂಗ್. ಹಿ ಶುಡ್ ಬಿ ವೆರಿ ಕೇರಿಂಗ್. ಹಿ ಬಿ ವೆರಿ ಕೇರಿಂಗ್. ಕೇರಿಂಗ್ ಆಗಿರಬೇಕು. ಶುಡ್ ಬಿ ವೆರಿ ಕೇರಿಂಗ್ ಆಗಿರಬೇಕು. ತುಂಬ ಕಂಜೂಸ್ ಇರಬಾರ್ದು. ಏನೇ ಕೇಳಿದ್ರು ಕೊಡಿಸ್ಬೇಕು. ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ಬೇಕು, ಏನ್ ಕೇಳಿದ್ರು ಕೊಡಿಸ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ನಾನು ಏನೇ ಹೇಳಿದ್ರು ಕೋಪ ಮಾಡ್ಕೋಬಾರ್ದು. ಒಳ್ಳೆ ಜಾಬಲ್ಲಿ ಇರಬೇಕು. ಹಿ ಶುಡ್ ಬಿ ಎಜುಕೇಟೆಡ್ ಪರ್ಸನ್. ಐ ಜಸ್ಟ್ ವಾಂಟ್ ಟಾಲ್ ಪರ್ಸನ್. ಹಿ ಶುಡ್ ಬಿ ಅನ್ ಅಂಡರ್ಸ್ಟ್ಯಾಂಡಬಲ್ ಪರ್ಸನ್. ಚೆನ್ನಾಗಿರ್ಬೇಕು, ಕೇರ್ ಮಾಡಬೇಕು. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನೋಡಕ್ ಚೆನ್ನಾಗಿರ್ಬೇಕು. ಏನು ತುಂಬಾ ನೋಡಿದ ತಕ್ಷಣ ವಾವ್ ಅನ್ನೋ ಅಷ್ಟೇ. ಓಕೆ ಗುಡ್ ನಾಟ್ ಬ್ಯಾಡ್ ಅಷ್ಟಿದ್ರೆ ಓಕೆ. ದರ್ಶನ್ ತರ ಇದ್ರೆ ಸಾಕು. ಬ್ಯಾಂಕ್ ಬ್ಯಾಲೆನ್ಸ್. ಫಸ್ಟ್ ಥಿಂಗ್ ಬ್ಯಾಂಕ್ ಬ್ಯಾಲೆನ್ಸ್. ವಾವ್. ಓಕೆ ಹೇಳಿ. ಕ್ರೆಡಿಟ್ ಕಾರ್ಡ್. ನಾನು ಏನೇ ಹೇಳಿದ್ರು ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಹಿ ಶುಡ್ ಬಿ ಗುಡ್ ಬೈ ಹಾರ್ಟ್. ಶುಡ್ ಬಿ ಟಾಲರ್ ದೆನ್ ಮೀ. ಬೇರೆ ಹುಡುಗಿ ಜೊತೆ ಫ್ಲರ್ಟ್ ಮಾಡಬಾರ್ದು. ನಾನು ಮಾತ್ರ ಇಷ್ಟಪಡ್ಬೇಕು, ಬೇರೆ ಹುಡುಗಿ ನೋಡಬಾರ್ದು. ಒಳ್ಳೆ ಪರ್ಸನ್ ಆಗಿದ್ರೆ ಸಾಕು. ಕೇಳಿದೆಲ್ಲ ಕೊಡಿಸ್ಬೇಕು. ಪೊಸೆಸಿವ್ ಆಗಿರಬಾರ್ದು. ಕೇಳಿದೆಲ್ಲ ಕೊಡಿಸ್ಬೇಕು. ಚೆನ್ನಾಗಿರ್ಬೇಕು, ಬಟ್ ಚೆನ್ನಾಗಿಲ್ಲ ಅಂದ್ರೆ ಓಕೆ. ಒಬ್ಬನೇ ಮಗ ಇರಬಾರ್ದು, ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಒಳ್ಳೆ ಕ್ಯೂಟ್ ಆಗಿ ಹ್ಯಾಂಡ್ಸಮ್ ಇರೋ ಗೈ ಇರಬೇಕು. ವೆರಿ ಲವಿಂಗ್. ಜಸ್ಟ್ ಎ ಸಿಂಪಲ್ ಪರ್ಸನ್ ಹೂ ಲೈಕ್ಸ್ ಮೀ. ಹೋಗೆ ಬಾರ ಅಂತ ಕರಿಬಾರ್ದು. ಹಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ಹಿಸ್ ವೈಫ್. ಎಲ್ಲಾರ ಮುಂದೆನೂ ಬನ್ನಿ ಹೋಗಿ ಅಂತ ಇದನ್ನ ಈ ಬಂಧನ ಫಿಲಮ್ ನೋಡಿ ಕಲ್ತ್ಕೊಳ್ಬೇಕು. ಅವ್ರ ಅಪ್ಪ ಅಮ್ಮನ ನೀವು ನೋಡ್ಕೋಬೇಕು, ನಿಮ್ಮ ಅಪ್ಪ ಅಮ್ಮನ ಅವ್ರು ನೋಡ್ಕೋಬೇಕು. ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಚೆನ್ನಾಗಿ ನೋಡ್ಕೋತೀವಿ. ಅವ್ರು ಅಕಸ್ಮಾತ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾವು ತೋರಿಸ್ತೀವಿ. ಶುಡ್ ನಾಟ್ ಲೈ. ಯು ಶುಡ್ ಬಿ ಪ್ರಾಮಿನೆಂಟ್. ಯಾವ ಹುಡುಗಿ ಹತ್ರನೂ ಮಾತಾಡಬಾರ್ದು. ರೆಸ್ಪೆಕ್ಟ್ ಕೊಡಬೇಕು. ಗೈ ಶುಡ್ ಬಿ ಲೈಕ್ ಅ ಗೈ. ಐ ಜಸ್ಟ್ ವಾಂಟ್ ದಟ್. ತುಂಬ ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಿದ್ದೀನಿ, ಹಾಗಾಗಿ ಅವನು ಚೆನ್ನಾಗಿರ್ಬೇಕು. ವೆರಿ ಸ್ಮಾರ್ಟ್ ಆ್ಯಂಡ್ ವೆರಿ ಬಬ್ಲಿ ಪರ್ಸನ್ ಐ ವಾಂಟ್. ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಈಸ್ ಗುಡ್ ಓಕೆ. ಅವ್ರು ಹುಡುಗರು ಕೇಳಿದಾಗ ಏನು ಹೇಳಿದ್ರು ಗೊತ್ತಾ ಲಾಸ್ಟ್ ಟೈಮ್? ಮಧ್ಯರಾತ್ರಿ ಎದ್ರೆ ಅಡುಗೆ ಮಾಡ್ಕೊಡ್ಬೇಕು, ಆಮೇಲೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಮಲಗಿಸ್ತೀವಿ. ಯಾರು ಮಧ್ಯರಾತ್ರಿ FC ಮಾಡ್ಕೊಡ್ತಾರ? ಅದೆಲ್ಲ ಇಷ್ಟಪಟ್ಟರೆ ನಾನು ಮಾಡ್ಕೊಡ್ತೀನಿ. ಅಡುಗೆ ಅವನೇ ಮಾಡ್ಕೊಡ್ಬೇಕು ನನಗೆ, ಬಿಕಾಸ್ ಐ ಡೋಂಟ್ ನೋ ಕುಕಿಂಗ್. ಸಿಕ್ಕಾಗಿದ್ರೆ ಮಾಡ್ಕೊಡ್ತೀನಿ. ಫ್ಲರ್ಟ್ ಮಾಡಿದ್ರೆ ಬೇರೆ ಹುಡುಗಿರ ಜೊತೆ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಐ ಡೋಂಟ್ ಲೈಕ್. ಇಷ್ಟ ಆಗಲ್ಲ. ಇಲ್ಲ ಇಷ್ಟ ಫೈಟ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ. ನೋ ಪ್ರಾಬ್ಲಮ್. ಗುಡ್ ವೇ ಅಲ್ಲಿ. ನಾ ಹೇಳಿರ್ಲಿಲ್ವಾ ನಿಮಗೆ ಸಖತ್ತಾಗಿರುತ್ತೆ ಅಂತ? ನಾನು ಕೇಳಿದರೆ ನಾ ಹೇಳ್ತಿದ್ದೆ ಹುಡುಗ ಹೆಂಗಿರ್ಬೇಕು ಗೊತ್ತಾ? ಕೇರಿಂಗ್ ಆಗಿರಬೇಕು, ಡೇರಿಂಗ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ದುಡ್ಡು ಜಾಸ್ತಿ ಖರ್ಚು ಮಾಡಬೇಕು, ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು, ನಾನು ಸಖತ್ತಾಗಿ ನೋಡ್ಕೋಬೇಕು, ನಂಗೆ ಎಷ್ಟು ಪ್ಯಾಂಪರ್ ಮಾಡಬೇಕು. ಓ ಮೈ ಗಾಡ್, ಈ ಲಿಸ್ಟ್ ಹೇಳ್ತಾ ಹೋದರೆ ಹೋಗ್ತಾನೇ ಇರುತ್ತೆ. ನೆಕ್ಸ್ಟ್ ಇಯರ್ ತನಕನೂ ಬೇಕಿದ್ರೆ ನಾ ಹೇಳ್ತಾನೆ ಇರ್ತೀನಿ. ಎನಿವೇ, ಸ್ಟ್ರಾಂಗ್ ಅಂದಾಗ ನಂಗೆ ಸಡನ್ನಾಗಿ ಒಂದು ಐಡಿಯಾ ಬಂದ್ಬಿಡ್ತು ಗೊತ್ತಾ ತಲೆಯಲ್ಲಿ. ಬಾಡಿಯಲ್ಲಿರೋ ಸ್ಟ್ರಾಂಗೆಸ್ಟ್ ಮಸಲ್ ಯಾವುದು ಅಂತ ಗೊತ್ತಾ ನಿಮಗೆ? ಇದೇ ಇವತ್ತಿನ ನಿಮ್ಮ ಸ್ಮಾಲ್ ಪ್ರಶ್ನೆ. ಯಾವುದಿರ್ಬೋದು ಅಂತ ಯೋಚನೆ ಮಾಡಿ. ಬೈಸೆಪ್ಸಾ ಅಥವಾ ಲೆಗ್ಸಾ, ಯಾವುದಿರ್ಬೋದು ಸ್ಟ್ರಾಂಗೆಸ್ಟ್ ಮಸಲ್? ನಿಮ್ಮ ಸಣ್ಣ ಪ್ರಶ್ನೆ. ಆನ್ಸರ್ ಪ್ಲೀಸ್. Strongest muscle. Strongest muscle. Strongest muscle. What? Strongest muscle in the body. I think biceps. Biceps. Brain. Brain dido. Don't know. Teeth. Bicep. Bones. No idea. Skull. Skull. ಸ್ಟ್ರಾಂಗೆಸ್ಟ್ ಮಸಲ್ ಯಾವುದು? ಸ್ಕಲ್. Muscle alla bone.
ಸ್ಟ್ರಾಂಗೆಸ್ಟ್ ಮಸಲ್ ಇಸ್ ಬೈಸೆಪ್ಸ್. ಕಾರ್ಡಿಯಾಕ್ ಮಸಲ್ಸ್. ನೋ ಐಡಿಯಾ. Strongest muscle. ಚೆಸ್ಟ್. ಬ್ರೈನ್. ಚೆಸ್ಟ್. ಶೋಲ್ಡರ್. ಮರ್ತೋಗಿದೆ. ಡೋಂಟ್ ನೋ. ಆರ್ಟ್. ಫೋರ್ ಆರ್ಮ್ಸ್. ಥೈ ಮಸಲ್. ಹೆಡ್. ಸಾರಿ. ಆರ್ಮ್ಸ್, ಥೈಸ್, ಬ್ರೈನ್. ಬ್ರೇನ್. ಐ ಥಿಂಕ್ ಬ್ರೈನ್. ಬೈಸೆಪ್ಸ್. ಐ ಥಿಂಕ್ ಬ್ಯಾಕ್ ಬೋನ್. ಬಿಕಾಸ್ ಅದೇ ಅಲ್ವಾ ನಮಗೆ ಸ್ಟ್ರೆಂತ್ ಕೊಡೋದು, ನಡಿಬೇಕಾದ್ರೆ ಕೂತ್ಕೊಬೇಕಾದ್ರೆ. ನೋ ಸೈನ್ಸ್ ಸ್ಟೂಡೆಂಟ್ಸ್, ನೋ ಐಡಿಯಾ. ಹಿಂಬಾಡಿಲ್ ಒಂದು ಲೆಗ್ 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 ಕೈ ಕೈ ಕೈ. We are not science students. We are not the science students. ಡೋಂಟ್ ನೋ. ಆರ್ಮ್ಸ್. Brain. ತೊಡೆಗೆ ಏನಂತಾರಪ್ಪ ಏನು ತೊಡೆ ತೊಡೆ ಥೈಸ್ 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 ಮ್ಯಾಮ್. ಹಮ್ಸ್, ಥೈ ಬೋನ್. ಟೈಸ್ ಮ್ಯಾಮ್. ಸರ್ ನಾನು ಕಾರ್ತಿಕ್ ಸರ್ ಮಾತಾಡ್ತಿರೋದು. ಸರ್ ಬಾಡಿಲಿರೋ ಸ್ಟ್ರಾಂಗೆಸ್ಟ್ ಮಸಲ್ ಯಾವುದು ಸರ್? ಓಕೆ ಸರ್, ಥ್ಯಾಂಕ್ಸ್ ಸರ್. ಟಂಗ್ ಅಂತ. ಟಂಗ್. ಸ್ಟ್ರಾಂಗೆಸ್ಟ್ ಮಸಲ್ ಬಂದು ಟಂಗ್. ವಾರೆ ವಾ, ಏನೇನು ಆನ್ಸರ್ಸು! ಬೈಸೆಪ್ಸು, ಥೈಸು, ಲೆಗ್ಸು, ಸ್ಕಲ್ಲು, ಬ್ರೇನು, ಬ್ಯಾಕ್ ಬೋನು. ಓ ಮೈ ಗುಡ್ನೆಸ್, ಅನ್ಬಿಲೀವಬಲ್. ಬೈಸೆಪ್ಸ್ ಏನೋ ಸ್ಟ್ರಾಂಗೆಸ್ಟ್ ಮಸಲ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಕರೆಕ್ಟ್ ಆನ್ಸರು ಟಂಗ್. ಯಾಕೆ ಗೊತ್ತಾ? ಓಕೆ, ಈ ಸೈನ್ಸ್ ಪ್ರಕಾರ ದ ಟಂಗ್ ಇಸ್ ದ ಸ್ಟ್ರಾಂಗೆಸ್ಟ್ ಮಸಲ್. ಅನುಮಾನನ ನೀವು ಹೋಗಿ ಇಂಟರ್ನೆಟ್ ಚೆಕ್ ಮಾಡಿ, ನಾನೀಗ ಮೇಲ್ ಚೆಕ್ ಮಾಡ್ತೀನಿ. ಇವತ್ತು ನಮ್ಮ ಫಸ್ಟ್ ಮೇಲ್ ಸಮೀರ್ ಫ್ರಮ್ UAE, ಇಂಟರ್ನ್ಯಾಷನಲ್ ಮೇಲ್. ನಾನೇನು ಸುಳ್ಳು ಹೇಳ್ತಿಲ್ಲಪ್ಪ, ನಿಜ ಇದು. ಅವ್ರಿಗೆ ನಮ್ಮ ಶೋ ತುಂಬ ಇಷ್ಟ ಆಗ್ಬಿಟ್ಟಿದೆಯಂತೆ. ಹಿ ಸೇಸ್ ಹಿ ಈಸ್ ವಾಚಿಂಗ್ ಅಡ್ಡಾದಿಡ್ಡಿ ರೆಗ್ಯುಲರ್ಲಿ. ಹಿ ಲವ್ಸ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ನೆಕ್ಸ್ಟ್ ಮೇಲ್ ಮೊಹಮ್ಮದ್ ಅವ್ರು ಬರೆದಿರೋದು. ಅವ್ರಿಗೆ ನಮ್ಮ ಶೋ ತುಂಬ ಇಷ್ಟ ಆಗಿದೆ ಅಂತೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅವ್ರು ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಅವರು ನಾವೆಷ್ಟೇ ಮಜಾ ಮಾಡಿದ್ರು ಅಟ್ ದ ಸೇಮ್ ಟೈಮ್ ತುಂಬ ರೆಸ್ಪಾನ್ಸಿಬಲ್ ಆಗಿರಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮನ ತುಂಬ ಪ್ರೀತಿಸಬೇಕು ಅಂತಾರೆ. ಐ ಅಗ್ರಿ ವಿತ್ ಯು. ಹೈ ಫೈ. ಏನು ಗೊತ್ತಾ, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಎಷ್ಟು ಇಷ್ಟಪಟ್ಟು ಬೆಳೆಸಿರ್ತಾರೋ ನಾವು ಕೂಡ ರೆಸ್ಪಾನ್ಸಿಬಲ್ ಆಗಿ ಅವ್ರನ್ನ ತುಂಬ ಪ್ರೀತಿಸಬೇಕು ಅಂತ ನಾನು ಹೇಳೋದು. ನೀವು ನಮ್ಮ ಜೊತೆ ಏನೇ ಶೇರ್ ಮಾಡಬೇಕಾಗಿದ್ರು ನೀವು ಮೇಲ್ ಮಾಡಬೇಕಾಗಿರೋ ಅಡ್ರೆಸ್ adda@suvarnanews.tv. ನಾನು ನಿಮ್ಮ ಮೇಲ್ನ ನೆಕ್ಸ್ಟ್ ವೀಕ್ ಓದ್ತೀನಿ. ಇದೆಲ್ಲ ಹೇಳ್ಬಿಟ್ಟೆ ಅಂದರೆ ಶೋ ಮುಗ್ದೋಯ್ತು ಅನ್ಕೊಂಡ್ಬಿಟ್ರಿ ಅಲ್ವಾ? ಹೆಂಗೆ ಚಮಕ್ಕು, ಶೋ ಇನ್ನೂ ಮುಗ್ದಿಲ್ಲಪ್ಪ. ದೇರ್ ಇಸ್ ಅ ಲಾಂಗ್ ವೇ ಟು ಗೋ. ನಾನೀಗ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀನಿ. ಸ್ಟೇ ರೈಟ್ ದೇರ್.